ಲೈಫಲ್ಲಿ ಫಸ್ಟ್ ಟೈಮ್ ಇದೆಲ್ಲ ನಮ್ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ನೋಡಿ ನನಗೂ ಈ ತರ ಎಲ್ಲ ಮಾಡ್ಬೇಕು ಅಂತ ಇನ್ಸ್ಪೈರ್ ಆಗಿ ನಾನು ಕುತ್ಕೊಬಿಟ್ಟಿನಿ ಯಮಹ ಬೋಟ್ ಓಡ್ಸೋಣ ಅಂತ. ಬೋಟ್ ಬೈಕ್ ಇದು ಏನಂತಾರೋ ಗೊತ್ತಿಲ್ಲ, ಬೋಟ್ ಬೈಕ್ ಅಂತ ನಾನೇ ಒಂದು ಹೆಸರಿಟ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಯ್ ಅಂತ ಹೋಗೋಣ. ಈಗ ನೋಡಿ ಲೈಫ್ ಜಾಕೆಟ್ ಹಾಕೊಂಡು ರೆಡಿ ಆಗ್ತಿದ್ದೀನಿ, ಹೋಗೋಣ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನಿವತ್ತು ಆಗುಂಬೆಗೆ ಬಂದಿದ್ದೀನಿ. ಆಗುಂಬೆಯ ಪ್ರೇಮ ಸಂಜಯ ಅಂತ ಏನ್ ರಾಜ್ಕುಮಾರ್ ಸರ್ ಸಾಂಗ್ ಇದೆ, ಆದ್ರೆ ಇವಾಗ ಪ್ರೇಮ ಸಂಜೆ ಅಲ್ಲ, ಇದು ಪ್ರೇಮ ಮುಂಜಾನೆ. ಯಾಕಂದ್ರೆ ಇವಾಗ ಗಂಟೆ ಶಾರ್ಪ್ ಆಗಿ 7:30. ಆಗುಂಬೆ ವ್ಯೂ ಹೇಗಿದೆ ಅಂತ ನೋಡೋಣ. ಆಗುಂಬೆಯ ಬೆಳಿಗ್ಗೆ ಮುಂಚೆಯ ರಮಣೀಯ ದೃಶ್ಯ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ನಾನಿವಾಗ ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದೆಲ್ಲ ಪಶ್ಚಿಮ ಘಟ್ಟಗಳು. ಸೊ ನಾವ್ ಇಲ್ಲಿಂದ ಅರೇಬಿಯನ್ ಸಿ ನೋಡ್ಬೋದು. ಅರೇಬಿಯನ್ ಸಿ ಇಂದ ಕವರ್ ಆಗಿರುತ್ತೆ. ಅಲ್ಲೆಲ್ಲ ಪಶ್ಚಿಮ ಘಟ್ಟಗಳು ಮತ್ತೆ ಅರೇಬಿಯನ್ ಸಿ ನಮಗ್ ಕಾಣಿಸ್ತಾ ಇರೋದು. ಬಟ್ ನಮ್ಗೆ ಇಲ್ಲಿಂದ ಬರೀ ಕಣ್ಣಲ್ಲಿ ನೋಡೋಕ್ ಸಾಧ್ಯ ಇಲ್ಲ, ಅಷ್ಟು ದೂರದಲ್ಲಿರುತ್ತೆ. ನಾನು ಕರ್ನಾಟಕದ ಮೋಸ್ಟ್ ಡೇಂಜರಸ್ ಮತ್ತೆ ಟಫೆಸ್ಟ್ ಘಾಟ್ಗಳಲ್ಲಿ ಒಂದಾದ ಆಗುಂಬೆ ಘಾಟಿಯಲ್ಲಿದ್ದೀನಿ. ಆಗುಂಬೆ ಘಾಟಿಯ 12ನೇ ತಿರುವಲ್ ನಾನು ಇವಾಗ ಇರೋದು. ಬನ್ನಿ, ಇಲ್ಲಿ ಗಾಡಿಗಳು ಹೋಗೋದು ಚೆನ್ನಾಗಿ ಕಾಣಿಸುತ್ತೆ. ನಾನು ಆಗುಂಬೆ ಘಾಟಿನ ಇಳ್ಕೊಂಡು ಇವಾಗ ನಾನು ಉಡುಪಿಯಲ್ಲಿದ್ದೀನಿ. ಇದನ್ನ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಸೊ ಉಡುಪಿಗೆ ಮೂಲ ಹೆಸರು ಬಂದಿರೋದು ತುಳು ವರ್ಡ್ ಒಡಿಪು ಇಂದ ಉಡುಪಿ ಆಗಿ ಕನ್ವರ್ಟ್ ಆಗಿರುತ್ತೆ. ನಾನೀಗ ಹೋಗ್ತಿರೋದು ಉಡುಪಿ ಶ್ರೀಕೃಷ್ಣ ಮಠದ ಬ್ಯಾಕ್ ಗೇಟ್ ಇಂದ ಬಂದಿದ್ದೀನಿ ನಾನು. ಉಡುಪಿ ಶ್ರೀಕೃಷ್ಣ ಮಠವನ್ನು 13ನೇ ಶತಮಾನದಲ್ಲಿ ಜನಪ್ರಿಯ ವೈಷ್ಣವ ಸಂತರಾದ ಶ್ರೀ ಮಧ್ವಾಚಾರ್ಯರವರು ಸ್ಥಾಪನೆ ಮಾಡಿರ್ತಾರೆ. ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನವು ದಕ್ಷಿಣ ಭಾರತದ ಮುಖ್ಯವಾದ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಭಕ್ತಾದಿಗಳು ಶ್ರೀ ಕೃಷ್ಣನ ದರ್ಶನ ಪಡೆಯೋದಕ್ಕೆ
ಬೆಳಿಗ್ಗೆ ಮುಂಚೆ 4:15 ರಾತ್ರಿ 9:00 ತನಕ ಶ್ರೀಕೃಷ್ಣನ ದೇವಸ್ಥಾನ ತೆರೆದಿರುತ್ತದೆ. ಆ ಸಮಯದಲ್ಲಿ ಭಕ್ತಾದಿಗಳು ಬಂದು ಶ್ರೀಕೃಷ್ಣನ ದರ್ಶನವನ್ನ ಪಡೆಯಬಹುದು. ಆಗಸ್ಟ್ 25, 1997 ಇಸ್ವಿಯಲ್ಲಿ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ನಿಂದ ಉಡುಪಿ ಸೆಪರೇಟ್ ಆಗತ್ತೆ. ಸೊ ಉಡುಪಿ ಇವಾಗ ಇಂಡಿವಿಜುವಲ್ ಡಿಸ್ಟ್ರಿಕ್ಟ್. ಆಗಸ್ಟ್ 25, 1997 ಇಂದ ಹಿಂದೆ ಇದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ಗೆ ಸೇರ್ಕೊಂಡಿರುತ್ತೆ. ಸೊ ನಂತರ ಉಡುಪಿನೇ ಸೆಪರೇಟ್ ಆದ ಡಿಸ್ಟ್ರಿಕ್ಟ್ ಆಗತ್ತೆ. ಹಾಯ್. ಉಡುಪಿಯ ಹಿಸ್ಟಾರಿಕ್ ನೇಮ್ ತುಳುವ ಆರ್ ತುಳುನಾಡು ಅಂತ ಕರೀತಾರೆ. ಸೊ ಇವಾಗ್ಲೂ ಕೂಡ ಇದನ್ನ ತುಳುನಾಡು ಅಂತಾನೆ ಕರೆಯೋದು. ಇಲ್ಲಿ ಒಟ್ಟು ಈ ಪ್ರಿಮೈಸಸ್ ಅಲ್ಲಿ ಅಷ್ಟಮಠಗಳಿರುತ್ತೆ, 8 ಮಠಗಳು. ಅಂಡ್ ಮಧ್ವಾಚಾರ್ಯರು ಈ ಮಠವನ್ನ ಸ್ಥಾಪನೆ ಮಾಡಿರ್ತಾರೆ. ನಾನಿವಾಗ ಕನಕನ ಕಿಂಡಿ ಹತ್ರ ಬರ್ತಿದ್ದೀನಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಕನಕದಾಸರು ಅವ್ರು ಏನ್ ಮಾಡ್ತಾರೆ ಒಂದಿನ ಅಂತ ಹೇಳಿದ್ರೆ, ಅವರು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದ್ಬಿಟ್ಟು ಕೃಷ್ಣನ ದರ್ಶನ ಪಡಿಬೇಕಂತ ಹೇಳಿ ದೇವಸ್ಥಾನದ ಮುಂಭಾಗದಿಂದ ಬರ್ಬೇಕಾದ್ರೆ ಇಲ್ಲಿ ಅವ್ರನ್ನ ಒಳಗೆ ಅಲೋ ಮಾಡೋದಿಲ್ಲ. ಸೊ ಆದ ಕಾರಣ ಅವರು ಹಿಂದೆ ಬಂದ್ಬಿಟ್ಟು ಅವ್ರನ್ನ ಕಟ್ಟಾಕಿ ಹೊಡಿತಾ ಇರ್ತಾರೆ. ನೀವೆಲ್ಲರೂ ಈ ಮೂವಿನ ನೋಡಿರ್ತೀರಾ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೊಂದು ಮೂವಿ ಇದೆ. ಸೊ ಅದರಲ್ಲಿ ಆಸ್ ಇಟ್ ಈಸ್ ಏನ್ ಸ್ಟೋರಿ ಇದೆ ಅದೇ ಇಲ್ಲಿ ಇರೋದು. ಸೊ ಆದ್ರೂ ನಾನು ಹೇಳ್ತಾ ಇದ್ದೀನಿ. ಸೊ ಅವರು ಮಾಂಸನ ತಗೊಬಂದ್ಬಿಟ್ಟು ಅವ್ರ ಹತ್ರ ಬೇರೆ ಏನೂ ಇರೋದಿಲ್ಲ ಕೊಡೋಕ್ಕೆ. ಅವರ ಏನಂತೀರಾ, ಅವರ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ಈ ಜಾಗದಲ್ಲಿ ಬಂದ್ಬಿಟ್ಟು ಅವರು ಕೃಷ್ಣನ ಬೇಡ್ಕೊಂತಿರ್ತಾರೆ. ಸೊ ಆಗ ನೀವು ಮಾಂಸ ಹಿಡ್ಕೊಳ್ಳಿ, ಏನೇ ಹಿಡ್ಕೊಳ್ಳಿ, ದೇವರು ಒಲಿಯೋದು ನಿಮ್ಮ ಡಾಂಬಿಕತನ ಆಡಂಬರಕ್ಕೆ ಅಲ್ಲ, ಪ್ಯೂರ್ ಆದ ಭಕ್ತಿಗೆ ಅಂತ ಹೇಳಿ ದೇವ್ರು ರಿಟರ್ನ್ ಆಗಿ ಅವ್ರಿಗೆ ದರ್ಶನ ಕೊಡ್ತಾರೆ. ಸೊ ಅದೇ ಇಲ್ಲಿ ಕನಕನ ಕಿಂಡಿ ಅಂತ ನಾನು ನಿಮಗೆ ತೋರ್ಸಕ್ ಹೋಗ್ತಿರೋದು. ಸೊ ಕಮ್ ಲೆಟ್ಸ್ ಗೋ. ನಾನೇನು ನಿಮಗೆ ಇವಾಗ ಕನಕದಾಸ ಸ್ಟೋರಿ ಹೇಳಿದೆ. ಸೊ ಅದು ನಡೆದಿರುವ ಹಿಸ್ಟ್ರಿ ಇದು, ಅದು ನಡೆದಿರುವ ಜಾಗ ಇದು, ಇದೇ ಕನಕನ ಕಿಂಡಿ. ದೇವ್ರು ಇಲ್ಲೇ ಟರ್ನ್ ಆಗಿಬಿಟ್ಟು ಕನಕದಾಸರಿಗೆ ದರ್ಶನ ಕೊಟ್ಟಿರೋದು. ಇದನ್ನೇ ಕನಕನ ಕಿಂಡಿ ಅಂತ ಹೇಳಿ ಕರೀತಾರೆ. ಉಡುಪಿಲಿದ್ದೀನಿ ಅಂದರೆ ಕೇಳಬೇಕಾ? ಕೋಸ್ಟಲ್ ಕರ್ನಾಟಕ. ಯಾವಾಗ್ಲೂ ಬೆವರು ಶೆಕೆ, ನನಗಂತೂ ಬೆವರು ಕಿತ್ಕೊಂಡು ಬರ್ತಿದೆ. ನನ್ನ ಮುಖ ನೀವು ನೋಡ್ಬೋದು, ಫುಲ್ಲು ವೆಟ್ಟಾಗಿ ಹೋಗ್ತಿದೆ ಆಗಿಂದ. ಸೊ ಏನು ಮಾಡೋಕ್ಕಾಗಲ್ಲ, ಸಮುದ್ರಕ್ಕೆ ನಿಯರ್ ಇರೋ ಎಲ್ಲ ಜಾಗನೂ ಹಂಗೆ ಇರುತ್ತೆ. ಉಡುಪಿ ಮಂಗಳೂರು ಆಗಿರ್ಬೋದು, ಕೇರಳ ಇದೇ ಥರ ಇರುತ್ತೆ. ಇಷ್ಟೇ ಶೆಕೆ, ಇಷ್ಟೇ ಬಿಸಿಲು. ಇಲ್ಲಿರೋರ್ಗಂತೂ ತುಂಬ ಅಂದರೆ 24/7 ಫ್ಯಾನು, AC ಇಂದನೇ ಇರಬೇಕು. ಇಲ್ಲಾಂದರೆ ತುಂಬ ಕಷ್ಟ. ಬೆವ್ರು ಇಳಿದು ಹೋಗ್ತಾ ಇರುತ್ತೆ. ಏನೂ ಮಾಡ್ದೇನೆ ಬೆವ್ರು ಇಳಿಯುವಂಥ ಜಾಗ ಕೋಸ್ಟಲ್ ರೀಜನ್ಸ್. ಸೊ ನಾನು ಇವಾಗ ಇಲ್ಲಿಂದ ನೆಕ್ಸ್ಟ್ ಹೋಗ್ತೀನಿ, ಪ್ಯಾಕಪ್. ಉಡುಪಿಗೆ ಬಂದಮೇಲೆ ಮಲ್ಪೆ ಬೀಚ್ ಬರದೇ ಹೋದರೆ ಆಗತ್ತಾ? ಸೊ ನಾನೀಗ ಮಲ್ಪೆ ಬೀಚ್ನ ಎಂಟ್ರೆನ್ಸಲ್ಲಿದ್ದೀನಿ. ಇದು ಮಲ್ಪೆ ಬೀಚ್ನ ಎಂಟ್ರೆನ್ಸು. ಹೋಗ್ತಾ ಇದ್ದೀನಿ ಬೀಚ್ಗೆ. ಬನ್ನಿ ಬೀಚ್ ಹತ್ರ ಹೋಗ್ಬಿಟ್ಟು ನೋಡೋಣ. ಕಮ್. ಮಲ್ಪೆ ಬೀಚ್ ಎಂಟ್ರೆನ್ಸ್ ಬಂದಿದ್ದೀನಿ. ನೋಡಿ, ಇಲ್ಲಿ ಗಾಂಧೀಜಿ ಸ್ಟ್ಯಾಚು ಇದೆ. ಈಗಷ್ಟೇ ಬಂದೆ. ಬನ್ನಿ ಬೀಚ್ ನೋಡೋಣ. ಮಧ್ಯಾಹ್ನ ಬಿಸಿಲಲ್ಲಿ ಬೀಚ್ ನೋಡಕ್ ಬಂದಿದ್ದೀನಿ. ಆ್ಯಕ್ಚುಲಾಗಿ ಸಂಜೆ ಬರಬೇಕು, ಒಳ್ಳೆ ವ್ಯೂ ಮತ್ತೆ ತಂಪಾಗಿರುತ್ತೆ. ಈಗ ಹೆವಿ ಬಿಸಿಲು, ಮೊದಲೇ ಇಲ್ಲಿ ಸೆಕೆ ಕಿತ್ಕೊಂಡು ಹೊಡಿತಾ ಇದೆ.
ಏನಪ್ಪ ಇವನ್ ಸ್ಟೈಲು, ಗಾಗಲ್ಸ್ ಹಾಕೊಂಡ್ಬಿಟ್ಟಿದ್ದಾನೆ ಅಂತ ನೋಡ್ತಿದ್ದೀರಾ. ಬೀಚಿಗೆ ಬಂದ್ಮೇಲೆ ಗಾಗಲ್ಸ್ ತಗೊಂಡಿಲ್ಲ, ಸನ್ಗ್ಲಾಸ್ ಹಾಕಿಲ್ಲ ಅಂದ್ರೆ ಬೀಚಿಗೆ ಬಂದಂಗೆ ಅಲ್ಲ. ಅದಕ್ಕೆ ನಮ್ದು ಒಂದು ಇರಲಿ ಅಂತ ಬನ್ನಿ. ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಒಂದ್ಸಲ ನಿಮಗೆ ಗೊತ್ತಿರ್ಬೋದು, ನ್ಯೂಸು ಫುಲ್ಲು ಹೆವಿ ಅಲೆ ಬಂದ್ಬಿಟ್ಟು ಹಾಳಾಗೋಗಿತ್ತು. ಸೊ ಮತ್ತೆ ರೆಡಿ ಮಾಡಿದ್ದಾರೆ. ಇದೆ ಫ್ಲೋಟಿಂಗ್ ಬ್ರಿಡ್ಜ್ ಅಲ್ಲಿ ಇವಾಗ ಇದೆಯೋ ಎಲ್ಲ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವತ್ತು ನಮ್ಮ ಎಕ್ಸ್ಪ್ಲೋರೇಷನ್ ಮಲ್ಪೆ ಬೀಚ್, ಉಡುಪಿ ಮಲ್ಪೆ ಬೀಚ್. ಯಾರಿಗೆ ಗೊತ್ತಿರಲ್ಲ, ಕರ್ನಾಟಕದವರಲ್ಲ ಇಂಡಿಯಾದಲ್ಲಿರೋರು ಎಲ್ಲರಿಗೂ ಗೊತ್ತಿರತ್ತೆ ಮಲ್ಪೆ ಬೀಚ್, ಅಷ್ಟು ಫೇಮಸ್ ಇದು. ನನಗಂತೂ ಈ ಮರಳಲ್ವಾ ನಡೆಯೋಕ್ಕೆ ಆಗ್ತಿಲ್ಲ, ಅದು ಬೇರೆ ಶೂ ಹಾಕೋಬಿಟ್ಟಿದ್ದೀನಿ. ಫುಲ್ಲು ಒಳ್ಳೆ ಒಂಟೆ ನಡೆದಂಗೆ ಆಗ್ತದೆ. ಹೆವಿ ಬಿಸಿಲು ಗೈಸ್, ಏನಂತೀರಾ, ಬೆವ್ರು ಕಿತ್ಕೊಂಡು ಬರ್ತಿದೆ. ಹೆವಿ ಬಿಸಿಲು ಅಂದರೆ ಸನ್ ಬೇರೆ ಸಖತ್ತಾಗಿ ಬರ್ನ್ ಆಗ್ತಿದ್ದಾರೆ ಬಾಸು. ಈಗ ನಾವಿರೋದು ದಿ ಗ್ರೇಟ್ ಮಲ್ಪೆ ಬೀಚ್. ಇದೆಲ್ಲ ಅರೇಬಿಯನ್ ಸಿ. ನನ್ನ ಹಿಂದೆ ಮಲ್ಪೆ ಬೀಚ್, ಅರೇಬಿಯನ್ ಸಿ. ಬನ್ನಿ, ಇಲ್ಲಿ ಏನಿದೆ, ಯಾವ ಥರ ಇದೆ, ಜನ ಇದ್ದಾರೆ, ಏನು ಆ್ಯಕ್ಟಿವಿಟೀಸ್ ಇದೆ ಎಲ್ಲ ತೋರಿಸ್ತಾ ಮಲ್ಪೆ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಅಯ್ಯೋ ಹೆವಿ ಬಿಸಿಲಪ್ಪ ದೇವ್ರೇ, ಅಯ್ಯೋ ಅಯ್ಯೋ. ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ. ಸನ್ ಹಂಗೆ ಬರ್ನ್ ಆಗ್ತಿದೆ, ಅದು ಬೇರೆ ಉಡುಪಿ ಅಂದ್ರೆ ಕೇಳ್ಬೇಕಾ, ಫುಲ್ ಬಿಸಿಲು ಶೆಕೆ. ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅದು ಸೈಂಟ್ ಮೇರಿಸ್ ಐಲ್ಯಾಂಡ್. ಅಲ್ಲಿಗೆ ಹೋಗ್ಬೇಕಾದ್ರೆ ಇವಾಗ ಬೋಟ್ ವ್ಯವಸ್ಥೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಒಂದಿನ ಕರ್ಕೊಂಡು ಹೋಗ್ತೀನಿ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ಇಡೀ ಸುತ್ತ ನೀರು, ಮಧ್ಯೆ ಇರೋ ಸೈಂಟ್ ಮೇರಿಸ್ ಐಲ್ಯಾಂಡ್ ಅದು. ಅಲ್ಲಿ ಒಂದಿನ ಹೋಗೋಣ. ನೋಡಿ ಇಲ್ಲೆಲ್ಲ ಏರ್ ಬೋಟ್ಸು, ಇದೆಲ್ಲ ಏರ್ ತುಂಬಿಟ್ಟು ಹಿಂಗೆ ರೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ತುಂಬಾ ವಾಟರ್ ಆಕ್ಟಿವಿಟೀಸ್ ಇದೆ ಇಲ್ಲಿ. ಬನ್ನಿ, ನಿಮ್ ವೀಕೆಂಡ್ ಆಗಿರ್ಬೋದು, ವೆಕೇಶನ್ ಆಗಿರ್ಬೋದು, ಒಳ್ಳೆ ರೀತಿಲಿ ಸ್ಪೆಂಡ್ ಮಾಡ್ಬೋದು. ಮಲ್ಪೆ ಬೀಚ್ ಅದಕ್ಕೆ ಫೇಮಸ್ಸು, ನಮ್ಮ ಉಡುಪಿ ಹಾಟ್ ಸ್ಪಾಟ್ ಟೂರಿಸಮ್ಗೆ. ಸೊ ಕರ್ನಾಟಕದಲ್ಲಿ ಕೋಸ್ಟಲ್ ಕರ್ನಾಟಕ ಅಂತ ಬಂದ್ರೆ ನಮಗೆ ನೆನಪಾಗೋದು ಕುಂದಾಪುರ, ಉಡುಪಿ, ಮಣಿಪಾಲ, ಮಂಗಳೂರು. ಸೊ ಎಲ್ಲ ಹೋದ್ರು ನೀವು ಬೀಚ್ಗಳಾಗಿರ್ಬೋದು. ಇಲ್ಲಿ ತುಂಬಾ ತರ ಟೆಂಪಲ್ ಟೌನ್ ಅಂತ ಕರೀತಾರೆ ಉಡುಪಿನ. ಕೃಷ್ಣ ನಗರಿ, ಅದ್ರ ಜೊತೆಗೆ ಸಮುದ್ರಗಳ ತಾಣ ಇದು. ಬನ್ನಿ, ಒಳ್ಳೆ ಟೈಮ್ ಹೆಂಗೆ ಕಳಿಯುತ್ತೆ ಅಂತಾನೆ ಗೊತ್ತಾಗಲ್ಲ ಇಲ್ಲಿ, ಅಷ್ಟು ತುಂಬಾ ಚೆನ್ನಾಗಿ ಟೈಮ್ ಕಳಿಯುತ್ತೆ. ನೋಡಿ ಇಲ್ಲೇ ಫ್ಲೋಟಿಂಗ್ ಬ್ರಿಡ್ಜ್ ಇದು. ಇಲ್ಲಿ ಪೇ ಮಾಡಿಬಿಟ್ಟು ಇಲ್ಲಿ ಹಿಂಗೆ ಹೋಗ್ಬೇಕು. ಫ್ಲೋಟಿಂಗ್ ಬ್ರಿಡ್ಜ್, ಇದ್ರ ಮೇಲೆ ಹೋಗ್ತಾ ಇದ್ರೆ ಮುಂದೆ 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 ಹಂಗೆ ಹಾಕಿದಾರೆ ಅಲ್ಲಿ. ಅಲ್ಲಿ ನಿಮ್ಗೆ ಅಲ್ಲಿ ಏನ್ ಕಾಣ್ತಿದೆ ಎಂಡ್ ತನಕ, ಅಲ್ಲೊಂದು ಸ್ವಲ್ಪ ದೂರ ಅಲ್ಲಿ ತನಕನು ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಈ ತರ ಹಾಕಿರ್ತಾರೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನಡ್ಕೊಂಡು ಹೋಗ್ತಿರುವಾಗ ಅಲೆ ಬರುತ್ತೆ, ಅವಾಗ ಅದು ಫ್ಲೋಟ್ ಆಗುತ್ತೆ. ನೀವು ಅದ್ರ ಮೇಲೆ ನಡ್ಕೊಂಡು ಹೋಗಿ ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಅದು ಫ್ಲೋಟ್ ಆಗ್ತಾ ಇದೆ. ಸೊ ಅದಕ್ಕೆ ಇದನ್ನ ತೇಲುವ ಬ್ರಿಡ್ಜ್ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಇಂಗ್ಲಿಷಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್. ಒಂದ್ಸಲ ತುಂಬಾ ಅಲೆ ಬಂದ್ಬಿಟ್ಟು ಮಳೆಗಾಲದಲ್ಲಿ ಕೊಚ್ಕೊಂಡು ಹೊರಟೋಗಿತ್ತು, ನ್ಯೂಸ್ ಎಲ್ಲ ಆಗಿತ್ತು. ಅದಾದ್ಮೇಲೆ ಮತ್ತೆ ರೀಕನ್ಸ್ಟ್ರಕ್ಟ್, ರೀಬಿಲ್ಡ್ ಮಾಡಿಬಿಟ್ಟು ಇವಾಗ ಮತ್ತೆ ಇದನ್ನ ನಾವು ಆಕ್ಟಿವಿಟಿಯಾಗಿ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಬಂದವರು ಸ್ವಲ್ಪ ಹುಷಾರು, ಬಟ್ ಒಳ್ಳೆ ಆಕ್ಟಿವಿಟೀಸ್ ಇದೆಲ್ಲ. ओ प्रेमानंद, क्या हो गया? शू में पानी आ गया? Never really know what's
is run.